150,000 ಸಬ್ಸ್ಕ್ರೈಬರ್ಸ್ ಗಳ ಸಮಾರಂಭ ಸಂಭ್ರಮ. ಈಗ ನೀನಾರು 6:30 ಅಷ್ಟಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಹಾಕಿರೋ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ನಮಸ್ಕಾರ ರೀ ಸಂಧ್ಯಾ ಅವರೇ, ಫೈನಲಿ 150K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸಾರಿ ಬರೀ ಸಂಧ್ಯಾ ಅವರೇ, ನಿಮ್ದು ಕಂಗ್ರಾಚುಲೇಷನ್ ಜಿ ಫಾರ್ 150K. ಇವಾಗ ಫಸ್ಟ್ ಅವ್ರು ಕೇಕ್ ಕಟ್ ಮಾಡು, ಆಮೇಲೆ ಬೀಚಲ್ಲಿ ಹೋಗ್ಬೇಕು. ರೆಡಿ ಆಗಿ. Thank you so much guys. Congratulations. ಏ ಎಲ್ಲ ಸನ್ನಿಂಗೆ ಅವಳು 150K ಆಗೈತೆ. ಕಂಗ್ರಾಚುಲೇಷನ್ಸ್. ಸಂಧ್ಯಾ ಪವಿತ್ರ ಎದೋಳು ಪವಿತ್ರ. ಸಂಧ್ಯಾ ನೀನ 150K 150,000 ಸಬ್ಸ್ಕ್ರೈಬರ್ಸ್ ಗಳ ಸಮಾರಂಭ ಸಂಭ್ರಮ. ಕೊಡು ಒಂದು ಕೈ. ಕೊಡ್ತೀನಿ ಒಂದು. ಏನು ಇರಾ ಹ್ಯಾಂಡ್ ಶೇಕ್ ಕೊಡೆ, ಹ್ಯಾಂಡ್ ಶೇಕ್ ಕೊಡೆ ಪ್ಲೀಸ್. ಹ್ಯಾಂಡ್ ಶೇಕ್ ಸಂಧ್ಯಾ ಪ್ಲೀಸ್. ಹಿಂಗ ಅಂದು ಜನರೆಲ್ಲ ನೀನ್ ಒಳ್ಳೆವನು ನಾನ್ ಕೆಟ್ಟವಳು ಅನ್ಕೊಬೇಕು. ಒಂದು ಹ್ಯಾಂಡ್ ಶೇಕ್ ಕೊಡಕ್ಕೆ ನಿಂಗೆ ನಂಗೆ ಸರ್ಪ್ರೈಸ್ ಕೊಡು. ನೀನ್ ಹೋಗ್ತಾನೆ ಹುಡ್ದಾಗಿಂದ ಒಂದ್ ಸರ್ಪ್ರೈಸ್ ಕೊಟ್ಟಿಲ್ಲ, ಒಂದ್ ಗಿಫ್ಟ್ ಕೊಟ್ಟಿಲ್ಲ. ಏ ಜಾಸ್ತಿ ಮಾತಾಡ್ತಾಳೆ ಅವಳು. ಫ್ಲಾಶ್ ಬ್ಯಾಕ್. ಗೈಸ್ ಇನ್ನೇನು 20 ನಿಮಿಷದಲ್ಲಿ ಸಣ್ಣ ಬರ್ಡೇ ಆಗೋಗುತ್ತೆ. ಆ್ಯಂಡ್ ಅವಳಿಗೆ ಒಂದು ಮೈಕ್ ಬೇಕು ಅಂತ ಕೇಳಿದ್ರು. ಆರ್ಡರ್ ಮಾಡಿ ಸನ್ನಿ ಕಾಲ್ ಮಾಡ್ತಾ ಇದ್ದೆ. ಅದೇ ಒಂದು ನಿಮಿಷ ಇದೆ. ಸಂಧ್ಯಾ ಏನ್ ಬೇಕು ಸಂಧ್ಯಾ? ಲಾಸ್ಟ್ ಟೈಮ್ ಇದೇ ಕೇಳ್ದೆ ನಾನೇನೋ, ಈ ಸರಿ ಫುಲ್ ಸೀರಿಯಸ್ ಆಗಿ ತಗೊಂಡೇನೋ ಕೊಡ್ತೀಯ ಅನ್ಕೊಂಡೆ. ಏನ್ ಹೇಳಲೇ ಇಲ್ವಲ್ಲ ನೀನು? ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀಯ ಸಂಧ್ಯಾ, ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್. ಜಾಡ್ಸ್ ಒದ್ದ ಅಂದ್ರೆ ಹೋಗ್ಬಿಡ್ತೀಯ ಏನೋ ಪವಿತ್ರ ಏನಾರು ಹೇಳಿ ನಿಮ್ಮ ಮಕ್ಕಳಿಗೆ. ಇರಿಟೇಟ್ ಮಾಡ್ತಾನೆ ಹಂಗೆ. ಅಯ್ಯೋ ಏನೋ ಒಂದು ಹೇಳೋದ್ರೆ ಹೇಳಕ್ಕಂತೆ. ನೀನೊಂದು ತಂಗಿ, ಬೆಪ್ತಕಡಿ ತಂಗಿ. ನಾನು ಹೇಳಿದ್ ಬೆಪ್ತಕಡಿ ತಂಗಿ ಅಂತ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸಂಧ್ಯಾ ಇವಾಗ ಟೈಮ್ ಬಂದು 6 ಗಂಟೆ 4 ನಿಮಿಷ. ನೀನ್ಯಾರು 6 ಗಂಟೆ 15 ನಿಮಿಷ ರೆಡಿ ಆದ್ರೆ ಒಂದು ಪಾರ್ಟಿ ಕೊಡಿಸ್ತೀನಿ, ಒಂದು ಸರ್ಪ್ರೈಸ್ ಕೊಡಿಸ್ತೀನಿ. ಇಫ್ ನಾಟ್ ಡಮರ್ ಅಷ್ಟೇ. ರೆಡಿ? 10 ನಿಮಿಷ ರೆಡಿ ಆಗಲ್ವಾ ನಿಂಗೆ? ನೋಡು 6:05 ಆಯ್ತು ಇವಾಗ. 10 ನಿಮಿಷ ರೆಡಿ ಆದ್ರೆ ನಿಂಗೆ ಒಂದು ಸರ್ಪ್ರೈಸ್ ಇದೆ. ಈಗ 6:05 ಅಂತ 6:10 ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಡ್ಬೇಕು. ಇಡಿಯಟ್ 5 ನಿಮಿಷ ತಾನೇನಾ? 6:15 ಹೇಳಿದ್ ನಾನು. ಅವಾಗ 10 ನಿಮಿಷ ತಾನೇ ಮತ್ತೆ ರೆಡಿ ಆಗ್ತೀಯಾ ಇಲ್ಲ? ಬಿಡ್ರೋ. ಆಯ್ತು ಬಿಡೋ, ಹೋಗು. ರೆಡಿ ಆಗಿ ಬೇಗ. 10 ನಿಮಿಷದಲ್ಲಿ ಕಾಂಗ್ರೆಸ್ 150K ಆಗೋಯ್ತು ನಿಂದು. ಸರಿ ಬಿಡು. 620 ಬೇಕಾಗಿಲ್ಲ ಕೇಕ್. ಅವ್ಳು ಜಾಸ್ತಿ ಬಜೆಟ್ ಹಾಕ್ಸ್ತಾರಲ್ಲ. ಜಾಸ್ತಿ ಬಜೆಟ್ ಬೇಡ ನನ್ಗೆ. ಬಟ್ಟೆ ಅಂಗಡಿ ಕರ್ಕೊಂಡು ಹೋಗಿ ನಾನು ಒಂದು ಬಟ್ಟೆ ತಗೊಂತೀನಿ. ಬೇಡ ಯಾವತ್ತು ಹೇಳ್ತಾ ಇದೀನಿ, ಒಂದು ಬಟ್ಟೆ ಇಸ್ಕೊಂತೀನಿ ಅಂದ್ರೆ ಸಮಾಧಾನದಲ್ಲೇ ಇಲ್ಲ. ಯಾವ್ದು ಚೆನ್ನಾಗೈತೆ, ಇದು ಒಂದು ಆಫರ್ ಐತೆ, 3,000 ಐತೆ, 4,000 ಮಾಡ್ರಿ, 3,000 ಕಟ್ಟಿ ಅಂತ ಬರುತ್ತೆ. ಲಾಸ್ಟ್ ಟೈಮ್ ಹಂಗೆ ತಗೊಂಡಂಗಿತ್ತಲ್ಲ. ನಂಗೆ ನಗ್ತಾಳೆ ಅವಳು, ನಿಜ. ಸಂಧ್ಯಾ ಗೆಟ್ ಅಪ್. ರೆಡಿ ಆಗ್ತೀಯ ನೋಡು. 6:20 ಅಷ್ಟಲ್ಲಿ ರೆಡಿ ಆದ್ರೆ ನಿಂಗೆ ಬರ್ತೀಯಾ? ನಾನು ರೆಡಿ ಆಗ್ತೀನಿ. ಏನೋ ರೆಡಿ ಆಗ್ತೀನಿ. ನಾನು ರೆಡಿ ಆಗ್ತೀನಿ. ಡೋಂಟ್ ಇರಿ, ನಾನು ರೆಡಿ ಆಗ್ತೀನಿ. ನೀನು ನೀನು ಬರ್ತೀಯ? ನನ್ನ ಕರ್ಕೊಂಡು ಮತ್ತೆ ನೀನು ಬರ್ತೀಯಾ? ನಾನು ಗಾಡಿ ಎತ್ಕೊಂಡ್ಬಂದು ನಾಜಿ ಗುದ್ಬಿಡ್ತೀನಿ. ಹೆಂಗೋ ಬರ್ತೀಯಾ? ಓಕೆ ರೆಡಿ ಆಗ್ತೀಯಾ ಬೇಗ? ಕರ್ಕೊ. ಸೀನಾ ಕಲೆಕ್ಷನ್ ಇರ್ತೀನಿ, ಸ್ವಲ್ಪ ಕೆಲಸ. ಅಲ್ಲಿ ತಂಗ ಬಾ, ಎಲ್ಲಿಗೆ ಹೋಗ್ತಾ ಇದೀವಲ್ಲ ಅಲ್ಲಿ. ಪಾರ್ಟಿ ಐಡಿಯಾ ಎಲ್ಲ ಅದಕ್ಕೋಸ್ಕರ ನಾನೇ ನಿಮಗೆ ಸಪೋರ್ಟ್ ಮಾಡ್ಕೊಂಬಾರ. ನೀನು ನನಗೆ ಪಾರ್ಟಿ ಅದಕ್ಕೆ ಹೋಗ್ಬಿಟ್ಟು ನಂದೇನ್ ಪಾರ್ಟಿ ಅಲ್ಲ ಒಂದು. ಸೀನಾ ಇದು ಎಲ್ಲ ಇವಾಗೆಲ್ಲ ಸ್ಟ್ಯಾಂಡ್ ಆಗಿರೋದು. ಇವ್ಳು ರೆಡಿ ಆಗ್ತಾಳೆ ಇಲ್ಲ ಅಂತ. ಅಕಸ್ಮಾತ್ ಏನಾದ್ರು 6:20 ರೆಡಿ ಆದ್ರೆ ಅವೆಲ್ ನಿಮ್ಗೆ ಏನ್ ಬೇಕು ಎಲ್ಗೆ ಹೋಗೋಣ, ಎಲ್ಗೆ ಬೇಕಾದ್ರೆ ಹೋಗೋಣ. ರೆಡಿ? ಅದ್ ಬಿಟ್ಟು ಬೇಗ ರೆಡಿ ಆಗ್ತೀಯಾ ಇಲ್ಲ? ಅಲ್ಲಿ ಕರ್ಕೊಂಡು ಹೋಗ. ಇವ್ರು ರೆಡಿ. ಸರಿ ಬಿಡು. ಪವಿತ್ರ ರೆಡಿ ಆಗ್ಬೇಕಲ್ಲ. 6:25 ಇವಾಗ 6:07. ನೀನ್ ಅಜ್ಜು ಗುದ್ಬಿಡ್ತೀನಿ. 5 ನಿಮಿಷದಲ್ಲಿ ಏನ್ ನೀನು? ಸರಿ 6:30 ಅಷ್ಟು ನೀವು ಇಬ್ರು ರೆಡಿ ಆದ್ರೆ ಒಂದು ಸರ್ಪ್ರೈಸ್ ಇದೆ ಇಬ್ರಿಗೂ. ಆಯ್ತಾ? ನನಗ ಇಬ್ರಿಗೂ. ಸಂಜೆ ಸ್ವಲ್ಪ ಸ್ಪೆಷಲ್ ಸರ್ಪ್ರೈಸ್ ಇದೆ, ನಿಂಗೆ ಸ್ವಲ್ಪ ರೆಗ್ಯುಲರ್ ಸರ್ಪ್ರೈಸ್ ಇದೆ. ನಾವೇನ್ ಮಾಡಿದ್ರಿ ತೇಜ? ಆಮೇಲೆ ಹೇಳೋದಲ್ಲ ಸಂಜೆ. ನೀನ್ ಸರ್ಪ್ರೈಸ್ ಕೊಡ್ತೀಯ ಅಂದ್ರೆ ನಾನು ಫುಲ್ ನಂಬ್ತೀನಿ. ಥ್ಯಾಂಕ್ ಯು. ನಂಬಲ್ಲ ಅಂತ ಅರ್ಥ. ಬೇಗ ರೆಡಿ ಆಗಿ, ಟೈಮ್ ಕಮ್ಮಿ ಇದೆ. ನಾನು ಅಷ್ಟೇ ನನ್ನ ವಿಷಯ ಹೇಳ್ತಾ ಇದೀನಿ. ಯಾವ್ದಾರು ನಾರ್ಮಲ್ ಪಾರ್ಟಿ. ಮೊನ್ನೆ ಅವತ್ತೆ ನನಗೆ ಸರ್ಪ್ರೈಸ್ ಕೊಡ್ತೀನಿ. ಯಾವ ಥರ ಬಟ್ಟೆ ಹಾಕೊಂಡಿದ್ದೆ ಅಷ್ಟು ಬೇಡ, ಒಂದು ಸ್ವಲ್ಪ ಮಿಡ್ ರೇಂಜಲ್ಲಿ. ನನಗೆ ಕಿವಿದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ. ಓಕೆ ನಾನು ಹೇಳಲ್ಲ.
ಸರಿ 6:30 ಒಳಗಡೆ ಎಷ್ಟು ಬೇಕೋ ಅಷ್ಟು ರೆಡಿ ಆಗು. ಮೇಕಪ್ ಹಾಕಂಜ ಮೇಕಪ್ ಹಾಕ. ಸರ್ ಲಿಪ್ಸ್ಟಿಕ್ ಹಾಕಂಜ ಲಿಪ್ಸ್ಟಿಕ್ ಹಾಕೋ, ನಿಮ್ಮ ಇಷ್ಟ. ಹೆಂಗೋ ಒಂದು ಬೇಗ ರೆಡಿ ಆಗ್ರೋ, ಟೈಮ್ ಆಯ್ತು. ಇವಾಗ 6:30 ಆಗ್ತೈತೆ, ಬೇಗ ಕಮನ್. ಸೊ ಆ್ಯಕ್ಚುಲಿ ನಾವು ಬಾರಪ್ಪ ಇಲ್ಲಿ ನೀನು ಏರಿಯಾ ಕೊಟ್ಟಿದ್ದು ರಾಜಾಜಿನಗರಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಬಟ್ ದೆನ್ ಈ ಕಡೆ ರಾಜಾಜಿನಗರ ಹೋಗಿ ಬರೋಷ್ಟಲ್ಲ ರಾತ್ರಿ ಕತ್ಲಾಗ್ಬಿಡುತ್ತೆ, ವರ್ತಿರಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಬದಲಾಗಿ ಆಲ್ಟರ್ನೇಟಿವ್ ಪ್ಲಾನ್ ಅಂತ ಹಾಕಿರ್ತೀವಿ. ಒಂದು ಮನೆ ಸೆಲೆಬ್ರೇಷನ್ನು, ಇನ್ನೊಂದು ಹೋಟೆಲ್ ಸೆಲೆಬ್ರೇಷನ್. ಟೈಮ್ ಸಿಕ್ಕಿದ್ರೆ ಇನ್ನೂ ಎಕ್ಸ್ಟ್ರಾ ಸೆಲೆಬ್ರೇಷನ್ಗಳಾವೆ. ಸೊ ಇವಾಗ ಅದನ್ನ ಮಾಡೋಣ ಅಂತ ಇದ್ವಿ. ಸೊ ಈ ಪ್ಲಾನ್ ಕೊಟ್ಟಿದ್ದು ನಮ್ಮ ಅಣ್ಣ, ಈ ಕಡೆದನ್ನೆಲ್ಲ ಅವ್ನು ಹೇಳಿದ್ದು. ಅವ್ನಿಗೆ ಏನು ಗೊತ್ತಾ, ಸ್ವಲ್ಪ ಅವ್ನ ಮುಖ ತೋರಿಸ್ಬಿಟ್ರೆ ಎಲ್ಲ ನನಗೆ ಬಿಟ್ಬಿಟ್ರೆ ಹುಡುಗಿರ ಅಂತ ಅವ್ನಿಗೊಂದು ಸ್ವಲ್ಪ ಫಾಲೋವಿಂಗ್ ಜಾಸ್ತಿ ಆಗುತ್ತೆ ಅಂತ. ಇನ್ನು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹಾಕೋ, ಮಾಡ್ರನ್ ಬೇಡ. ಶೂಟಿದ್ದಾರೆ ಅಷ್ಟೇ ತಾನೇ. ಏನು ಟ್ರೆಡಿಷ್ನಲ್ ಅಂದರೆ ಈ ಟೈಮಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಮತ್ತೆ ಏನು ಟ್ರೆಡಿಷನಲ್ ಆಗಿ ಹಾಕೋ ಹೇಳ್ತೀನಿ. ನೀನೇ ಹಾಕೋ ಹೇಳ್ತಿದ್ದೀನಿ. ನಾವೇನೋ ಸರ್ಪ್ರೈಸ್ ದೊಡ್ಡದಾಗ ಪ್ಲಾನ್ ಹಾಕಿದ್ವಿ. ನಿಜ ನಂಗೆ ಯಾಕೋ ಇವರೆಲ್ಲ ನಮ್ಮಿಬ್ರನ್ನ ರೆಡಿ ಮಾಡ್ತಿದ್ದೆ. ನೋಡಿಲೆ ನಿಮ್ ಚಪ್ಪಲಿ ತಗೊಂಡು ನನಗೆ ಯಾಕೆ ಹೊಡಿಬೇಕು? ಇವನು ಹೊಡಿರ ಇವನು ಹೇಳ್ತಾರೆ. ಏನಿಲ್ಲ ತೇಜ, ಏನೇನೇನು ಏನಿಲ್ಲ. ಸಲಾಮ್ ಅಲೈಕುಂ. ಏನೋ ಫಂಕ್ಷನ್ ಅಂತ ಇದ್ದೆ, ಏನೋ ಫಂಕ್ಷನ್ ಅಂತ ಇದ್ದಲ್ಲ. ಜೈ ಶ್ರೀರಾಮ್. ಫಂಕ್ಷನ್ ಅಂತೆ, ಫಂಕ್ಷನ್. ಮಹಾದೇವ್. ಇವಾಗ ನೀನಾದ್ರು 6:30 ಅಷ್ಟಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಹಾಕಿರೋ ಪ್ಲಾನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಟೈಮ್ ಇವಾಗ ತುಂಬಾ ಕಮ್ಮಿ ಇದೆ ಆಯ್ತಾ. ಯಾವ್ದು ಒಂದೇ ಏನು ಚೆನ್ನಾಗಿ ಕಾಣಿಸಿದ್ರೆ ಯಾವ್ದು ಒಂದು ಹಾಕೋ. ಏಯ್ ಗುದ್ಬಿಡ್ತೀನಿ, ರೆಡಿ ಆಗ್ರ ಬೇಗ. One eternity later. ಗ್ಯಾಪಲ್ಲಿ ಹೇಮಂತ್ ಕೂಡ ಬಂದಂಗವನೆ, ಇವ್ರೇನು ರೆಡಿ ಆಗಿಲ್ಲ. ಗೈಸ್ ಸೆಲೆಬ್ರೇಷನ್ ದಿನ ಸಂಜೆ ಏನು ಮಾಡ್ತೀವಿ ನೋಡಿ. ಅಜ್ಜಿ ಟೈಮ್ ಎಷ್ಟು ಅಜ್ಜಿ? 7:39. ಪವಿತ್ರ ಟೈಮ್ ಎಷ್ಟು? 7:30. ನೈನಾ ಟೈಮ್ ಎಷ್ಟು? ನೈನಾ 7:39. ಸಂಜೆ ಎಲ್ಲಿ? ಸಂಜೆ ಸೂಪರ್ ಆಗಿ ರೆಡಿ ಆಗ್ಬಿಟ್ಟಿದ್ಯಾ. ಟೈಮ್ ಎಷ್ಟು? 6:30ಗೆ ರೆಡಿ ಆಗಿದ್ರು, ನೀನ್ ಇದ್ದಿಲ್ಲ. 6:35 ನಾನು ಇಲ್ಲೇ ಇದ್ದೆ. ಏನು ಐ ವಾಸ್ ಹಿಯರ್ ಸಿನ್ಸ್ 6:30. 6:30ಗಂತೂ ನೀವು ಆಗಿಲ್ಲ. 6:30ಗಂತೂ ನೀವು ರೆಡಿ ಆಗಿಲ್ಲ. 6:30ಗೆ ರೆಡಿ ಆಗಿದ್ವಿ. ನಮ್ಗೆ ಆಚೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಡು. ನಮಗೂ ನಾನು ಮೆಂಟಲಿ ಪ್ರಿಪೇರ್ ಆಗಿ ಆಯ್ತು, ದೇವ್ರಿಗಾದ್ರೂ ಕೈ ಮುಗಿಯೋಣ. ಇದು ಇಲ್ಲ ಅನ್ನೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನಾವು ಇಬ್ರು. ಗೋಲ್ಗಪ್ಪ ತಿನ್ಕೊಂಡ್ಬರ್ತೀವಿ. ಅಷ್ಟೇನಾ? ಅಷ್ಟೇ. ಫೋನ್ ಕೊಡಿ ನಿಮಿಷ. ಏನ್ ಪವಿ? ಚಿಕ್ಕ ವಯಸ್ಸಲ್ಲಿ ಖುಷಿ ಕಂಡು. ಎಷ್ಟು ಸೂಪರ್ ಆಗಿ ಹೇಳಿದ್ಯಾ ಪವಿ, ಎಷ್ಟು ಸೂಪರ್ ಆಗಿ ಹೇಳಿದ್ಯಾ ಪವಿ ನೀನು. ಐ ಅಪ್ರಿಶಿಯೇಟ್ ಯುವರ್ ವರ್ಡ್ಸ್. ಗೈಸ್, ತೇಜಾಗೆ ಗರ್ಲ್ ಫ್ರೆಂಡ್ ಇದಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಗೈಸ್. ಅವನು ನನ್ನಿಂದ ಎಲ್ಲ ಮುಚ್ಚಿಡ್ತಾವನೆ. ನಿಂಗೇನೋ ಪಾರ್ಟಿ ಕೊಡ್ಸಿಲ್ಲ ಅಂತ ಈ ತರ ಎಲ್ಲ ಆಡ್ಬೇಡ ಆಯ್ತಾ ನೀನು. ನಿಜ ಅದು ನಿಜ. ಆದ್ರೆ ನೀನ್ ಡ್ರಾಮಾ ಮಾಡ್ತಿರೋದು ನಿಜ. ಡ್ರಾಮಾ ಮಾಡಿದ್ನೋ? ಪಾರ್ಟಿ ತಾನೆ ಕೊಡ್ಸಾನೆ ಬಿಡು. ನಾನು ನಿನ್ನ ಹತ್ರ ಪಾರ್ಟಿ ಕೇಳಿದ್ನಾ? ತೇಜ, 7:30ಗೆ ರೆಡಿ ಆಗಿರೋದು, ಕರ್ಕೊಂಡು ಹೋಗ್ತಾರೆ. ಗೈಸ್ ನಾನು ಹೇಳಿದ್ದೆ ಸಂಜೆ ನಾವು 6:30ಗೆ ರೆಡಿ ಆಗಿದ್ರೆ ಇಟ್ಸ್ ಇಟ್ ಬಿ ಮೈ ಡ್ಯೂಟಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಶಿ ಇಸ್ ಲೇಟ್ಲಿ ರೆಡಿ. ಒಂದ್ ನಿಮಿಷ ಸಂಧ್ಯಾ, ಇವಾಗ ಸ್ಮೂತ್ ಮಾಡಿ ಸಂಧ್ಯಾ. 6:30 ಅಂತ ನಾನು ಒಪ್ಪಿಸ್ತೀನಿ. 15 ಮಿನಿಟ್ಸ್ ಒಂದ್ ಹುಡುಗಿ ಕೊಟ್ಬಿಟ್ಟು ರೆಡಿ ಆಗೋ ಅಂದ್ರೆ ಯಾವ ಹುಡುಗಿ ತಾನೇ ರೆಡಿ ಆಗ್ತಾಳೆ? ಈ ಹುಡುಗಿ ರೆಡಿ ಆಗ್ತದೆ. What about me? What about me? ಏಮಂತ ಬಾಯ್ಲಿ. ಇವಾಗ ಒಂದು ವಿಡಿಯೋ ಪ್ಲೇ ಆಗುತ್ತೆ. ವಿಡಿಯೋ ಪ್ಲೇ ಆಗ್ತಿದ್ದಂಗೆ ಎಲ್ಲ ಕೇಕ್ ಎಲ್ಲ ತಗೊಂಡು ಟೇಬಲ್ ಕೂರಿಸ್ಬಿಡು. ಅಷ್ಟೊತ್ತು ಮುಂಚೆ ನಾನು ರೆಡಿ ಮಾಡ್ತಾ ಇರ್ತೀನಿ ಆಯ್ತಾ. ವಿಡಿಯೋ ಪ್ಲೇ ಆಗ್ತಿದ್ದಂಗೆ ಇಲ್ಲ ನಾನು ಮುಂದೆ ಓಕೆ. ಹಾಂ ಇವಾಗ ಇರ್ತೀನಿ ಬಾ. ಕರೆಕ್ಟು ನೀವು ಹೇಳೋದೇ ಮಾಡ್ತಾಗುತ್ತೆ ಫ್ರಿಜಲ್ಲಿ. ಓಕೆ ರೆಡಿ. ಏ ಪವಿತ್ರ ಅವಳ್ದು ಕಾಮನ್ ಬಿಡು. ಇಲ್ಲಿ ಬರ್ರ ಇಲ್ಲಿ. ತೇಜ, ನೀನ್ ಬಾಹುಬಲಿ ಅನ್ಕೊಂಡ್ಬಿಡ್ತೀಯ ತೇಜ. ಇಲ್ಲ ಪವಿತ್ರ, ಬಾಹುಬಲಿ ಅವ್ರ ತಮ್ಮ ಅನ್ಕೊಂಡ್. ನಾನು ಸಿಂಪಲ್ ಹ್ಯೂಮನ್ ಇಷ್ಟೇ ಮಾಡಕ್ಕಾಗೋದು. ಬಾಹುಬಲಿ ಎದ್ ಬಿಸಾಕ್ಬಿಡ್ಬೋದು. Beautiful point. ಏಮಂತ ರೆಡಿ? ಸಂಜೆ ಯು ರೆಡಿ? ಟರ್ನ್ ಆ ಕಡೆ. ನಾನ್ ರೆಡಿ ಅಲ್ವಾ? ರೆಡಿ. ನೀನ್ ಅದರಿಂದ ನಿಂತ್ಕೋಬೇಕು. ನೀನ್ ಯಾಕೆ ಮುಂದೆ ಬಂದ್ಯಾ? ಹೋಗಿಂದೆ. ತೇಜ, ನಾನ್ ರೆಡಿ ಅಂತ ಕೇಳಲ್ವಾ? ಪವಿತ್ರ ನೀನ್ ರೆಡಿ ಆಗಿದ್ಯಾ? ಸೂಪರ್ ಆಗಿ ರೆಡಿ ಆಗಿದ್ಯಾ ನೀನು.
ಸೂಪರ್ ಆಗಿದೆ ಅವಳು ರೆಡಿ ಆಗಿರೋದು ಅವಳು ಕ್ಯಾಪ್ಚರ್ ಮಾಡ್ಲಿ ಅಂತ ಅವ್ಳು ವಿಡಿಯೋ ಕ್ಯಾಮ್ರಾ ಕೊಟ್ಟಾರ ನೋಡು. ಹೆಲ್ಪ್ ಮಾಡ್ತಾಳೆ. ಏ ಬಾರೋಡು ಮಲ್ಲ ನನಗೆ 150 ಗೆ ಸೆಲೆಬ್ರೇಷನ್ ಮಾಡ್ತಾವ್ರು ನೀನು ಎಲ್ಲಿದೆ ಏನು ನಾನು? ಸಂಜೆ ಹ್ಯಾಪಿ ಸಂಜೆ ಲೋ ಏನಾದ್ರು ಕೇಕ್ ಏನಾದ್ರು ಗಲ್ಲಲ್ಲಿ ಹಂಗೇನಾದ್ರು ಇದ್ರೆ ಏನು ಹಳೆ ಬಟ್ಟೆ ಹಾಕೊಂಡು ಡ್ರೆಸ್ ಏನ್ ಮಾಡಿಸ್ತಾರೆ? ಕ್ಯೂಟ್ ಆಗಿದೆ ಆ ಡ್ರೆಸ್, ಚೆನ್ನಾಗಿದೆ. ಚೆನ್ನಾಗಿದೆ ಡ್ರೆಸ್ ಚೆನ್ನಾಗಿದೆ. ಕ್ಯಾನ್ಸಲ್ ಕಣೋ ಪ್ಲಾನ್ ಬಿ ತಗೋ ಅದು ಕ್ಯಾನ್ಸಲ್. ಓಕೆ ರೆಡಿ? ತುಂಬಾ ಇಷ್ಟಪಟ್ಟು ಇಸ್ಕೊಂಡು ಅವಳಿಗೆ ಹೆಂಗ್ ಗೊತ್ತಾಗೋಯ್ತು ಆ ಗಂಜಲದ ಬಗ್ಗೆ ಗೊತ್ತಾಗ್ತಿಲ್ಲ ನನಗೆ. ಫ್ರೆಂಡ್ಸ್ ಬಟ್ಟೆ ಕಣೋ ಅದು. ಯಾವ ಟೆನ್ಸ್ ಆದ್ರೂ ಬೆಳೆಸೋದ್ರಿ. ಓಕೆ ಕೂತ್ಕೊಂಡು ತೇಜ ನನ್ನ ಬಟ್ಟೆ ಇಸ್ಕೊಂಡು ತೇಜ ಇನ್ನೊಂದು ಅವರ್ ಐತೆ ತೇಜ ಬಟ್ಟೆ ಅಂಗಡಿ ಓಪನ್ ತೇಜ ಕ್ಲೋಸ್ ಆಗುತ್ತೆ ತೇಜ 1 ಅವರ್ ಬಟ್ಟೆ ಅಂಗಡಿ ಕ್ಲೋಸ್ ಆಗುತ್ತೆ. ಓಕೆನಾ? ಓಕೆ 3 2 1 ಕೇಕ್ ಕಟ್ಟಿಂಗ್ ಬಿಟ್ಟು ನನಗೆ ಬಟ್ಟೆ ಇಸ್ಕೊಟ್ಬಿಡು ತೇಜ ಬಟ್ಟೆ ಕಟ್ಟಿಂಗ್ಗೆ ಹುಣಸೂರು ಬರೋ ರೆಡಿ ಆಗಿದೆ ನೀನು? ಹುಣಸೂರು ಬರೋಕ್ಕೂ ರೆಡಿ ಇಲ್ಲ ಇವಾಗ. ಹುಣಸೂರ್ಗೆ ಹೋಗ್ಬೇಕಾ ಬಟ್ಟೆಗೆ? ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಸರಿ ಅದೇನು ಅಂದ್ರೆ ಪ್ರೈವೇಟ್ ಥಿಯೇಟರ್ ಸಬ್ಮಿಟ್ ಮಾಡೋದು ಅಲ್ಲೋಡ ಅಲ್ಲಿ ನೋಡು. ಏ ನಿನ್ ಮಗ ಟೇಬಲ್ ಕೇಕ್ ಬರುತ್ತೆ ಅದನ್ನ ಕಟ್ ಮಾಡ್ತಾ ನೆಕ್ಸ್ಟ್ ಪ್ಲೇಯರ್ ವಿಡಿಯೋ ನೋಡಿ ಏನು ಮಾಡಬೇಕು ಅಂತ ಓಕೆ ಏಯ್ ವಾಯ್ಸ್ ಇಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಿ. ಸೈಡ್ ಬಾ, ನೀನ್ ಅಡ್ಡ ನಿಂತ್ಕೊಂಡ್ರೆ ಯಾವಂತ ಬಂಗಾರಿ. ಅದೇನು ಅಂದ್ರೆ ಪ್ರೈವೇಟ್ ಥಿಯೇಟರ್ ಸೆಲೆಬ್ರೇಟ್ ಮಾಡೋದು ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಆಯ್ತಾ. ನಾನು ಮತ್ತೆ ಹಳೆ ಜನರೇಷನ್ ಹೋಗ್ಬೇಕು, ಸ್ವಲ್ಪ ಹೊಸದಾಗಿ ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನಿನ್ ಕಣ್ಮುಂದೆ ಒಂದು ಟೇಬಲ್ ಬರುತ್ತೆ, ಆ ಟೇಬಲ್ ಕೇಕ್ ಬರುತ್ತೆ, ಅದನ್ನ ಕಟ್ ಮಾಡ್ತಾ ನೆಕ್ಸ್ಟ್ ಪ್ಲೇ ಆಗೋ ವಿಡಿಯೋ ನೋಡು, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಓಕೆ ಲೆಟ್ಸ್ ಗೋ 1 ಲಕ್ಷ ಚಿಲ್ಲರೆ ಜನ ಸರ್ಪೇ ಮಾಡಿದ್ದಾರೆ. ಅದಕ್ಕೋಸ್ಕರ ಮುಂದೆ ಇನ್ನೂ ಚೆನ್ನಾಗಿ ಮಾಡಿಕೊಟ್ರೆ ಇನ್ನೂ ಜನ ಅವ್ರನ್ನ ಹಿಂಬಾಲಿಸೋಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ನಿಮಗೂ ನಿಮಗೂ ಇಬ್ಬರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಕರ್ನಾಟಕದ ಜನಗಳು ನಿಮ್ಗೆ ಹಂಗೆ ಪ್ರೋತ್ಸಾಹ ಕೊಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಸಂಧ್ಯಾ. ಇದೇ ಥರ ಫಾಲೋವರ್ಸ್ ಎಲ್ಲ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಡ್ಲಿ ಅಂತ ಕೇಳ್ಕೊತೀನಿ. ಹ್ಯಾಪಿ 150K ಸಂಧ್ಯಾ ತೇಜಸ್ ಅವರೇ, ಸಾರಿ ಬರೀ ಸಂಧ್ಯಾ ಅವರೇ, ನಿಮ್ಮದು 150K ಆಗಿರೋ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತಾ 150K 250K 350K ಆಗಲಿ 450K ಆಗಲಿ ಅಂತ ಹೇಳ್ತಾ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಪ್ರೀತಿನ ಗಳಿಸಿ ಅಂತ ಹೇಳ್ತಾ ಇವಾಗ ಆಗಿರೋ 150Kಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಜಾಸ್ತಿ ಬೆಳೀರಿ ಅಷ್ಟೇ. ಸಂಧ್ಯಾ ತೇಜಸ್ ಅವರೇ ನಮಸ್ಕಾರ ರೀ ಸಂಧ್ಯಾ ಅವರೇ, ಫೈನಲಿ 150K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 150K ಸಬ್ಸ್ಕ್ರೈಬರ್ಸ್ ಅಷ್ಟು ಈಸಿ ಅಲ್ಲ ಆಗೋದು ಮಾಡೋದು. ಆಸ್ ಎ ಫೀಮೇಲ್ ಕಂಟೆಂಟ್ ಕ್ರಿಯೇಟರ್ ನೀವು ಕಂಪ್ಲೀಟ್ ಮಾಡಿದ್ದೀರಾ. ಇದೇ ತರ ಡೈಲಿ ಬ್ಲಾಗ್ ಕನ್ಸಿಸ್ಟೆನ್ಸಿ, ಡೈಲಿ ಬ್ಲಾಗ್ ಬರ್ತಾ ಇರಲಿ, ಕನ್ಸಿಸ್ಟೆನ್ಸಿ ತುಂಬಾ ಇರಲಿ. ಅಂಡ್ 150K ಇರೋದು 200K ಆಗಲಿ 1 ಮಿಲಿಯನ್ ಅಂತ ಆಶಿಸ್ತಾ ಇದ್ದೀನಿ. ಇನ್ನು ಮುಂದಿನ ಬ್ಲಾಗ್ಸ್ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸಂಧ್ಯಾ ಅವರೇ 150K ಆಗಿರೋದಕ್ಕೆ. ಕಂಗ್ರ್ಯಾಚುಲೇಷನ್ ಜಿ ಫಾರ್ 150K. ಸಪ್ರೇಟಾಗಿ ಕಾಲ್ ಮಾಡಿ ವಿಶ್ ಮಾಡಿಲ್ಲ, ಅದಕ್ಕೆ ಹಿಂಗೆ ವಿಶ್ ಮಾಡ್ತಾ ಇದ್ದೀನಿ. 150K ಇರೋದು 300K ಆಗಲಿ 1 ಮಿಲಿಯನ್ ಆಗಲಿ ಇನ್ನೂ ಜಾಸ್ತಿ ಆಗಲಿ. ಕನ್ನಡಿಗರು ಎಲ್ಲರೂ ಪ್ರೀತಿಗೂ ಗಳಿಸು. ನೀನು ಅಂದ್ಕೊಂಡಿರೋದನ್ನ ಇಷ್ಟಪಟ್ಟು ಮಾಡ್ತಾ ಇದೆಯಾ, ಇನ್ನೂ ಹೆಚ್ಚು ಜನರು ಪ್ರೀತಿ ಗಳಿಸು. ಮತ್ತು ಇನ್ನೇನು ಅಂತಂದರೆ ಇದು ಆಡಿಯನ್ಸ್ಗೆ ನಮ್ಮ ಸಂಧ್ಯಾ ತುಂಬ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತಾವಳೆ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹಾಗೆ ಮಾತ್ರ ವಿಡಿಯೋ ನೋಡಬೇಡಿ. ಅವಳು ಎಡಿಟ್ ಮಾಡೋ ರೇಂಜಿಗೆ, ಅವಳು ಹಾಕೋ ಕಂಟೆಂಟಿಗೆ 150K ಕಮ್ಮಿನೇ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಮಾತ್ರ ವಿಡಿಯೋ ನೋಡಬೇಡಿ, ಅದೇ ರಿಕ್ವೆಸ್ಟು. ನೀನು ಅಂದ್ಕೊಂಡಿರುವಾಗೆ ಇನ್ನೂ ಹೆಚ್ಚು ಜನರು ಪ್ರೀತಿ ಗಳಿಸು. ಸೊ ತೇಜಸ್ ಅವರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ, ಸಂಧ್ಯಾನು ಚೆನ್ನಾಗಿ ವಿಡಿಯೋ ಮಾಡ್ತಾಳೆ. ಇಬ್ಬರದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ಕಿತ್ತಾಟ ಪತ್ಲಾಟನ ನೋಡಿ ಚೆನ್ನಾಗಿರುತ್ತೆ ವೀಡಿಯೋಸು. ಎಡಿಟು ಹಂಗೆ ಸಕ್ಕತ್ತಾಗಿ ಮಾಡ್ತಾರೆ ಗೈಸ್ ಇಬ್ಬರೂ. ಅಷ್ಟೇ, ಸಂಧ್ಯಂದು ಇವಾಗ 150K ಇರೋದು 1.5 ಮಿಲಿಯನ್ ಆಗಿಬಿಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಮತ್ತೆ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಮಿಸ್ ಯು ಜಿ, ಮಿಸ್ ಯು ಲಾಟ್. ಬೇಗ ಸಿಗೋಣ. ಏನಿಲ್ಲ ಸಂಧ್ಯಾ, ನಿಂಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಾ? ಬೇಡ ಬಿಡು, ಅವೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಅಚೀವ್ಮೆಂಟ್ ಕೀಪ್ ಇಟ್ ಮೂಮೆಂಟ್. ನಿನ್ನ ಕೆಲಸಕ್ಕೆ ನಿಮ್ಗೆ ಬರ್ತಾ ಇರೋ ಪ್ರತಿಫಲ ಅದು. ಎನಿವೇಸ್, ಇವಾಗ ಫಸ್ಟ್ ಅವ್ರು ಕೇಕ್ ಕಟ್ ಮಾಡು, ಆಮೇಲೆ ಬೀಚೆಲ್ಲರೂ ಹೋಗಬೇಕು. ರೆಡಿ ಆಗಿ ಲಾಸ್ಟ್ ವಿಡಿಯೋ ಫಾಲೋವರ್ಸ್ ಎಡಿಟ್ ಮಾಡಿ
ಆಯ್ತಾ? ಇದು ವಿಡಿಯೋ ಕಳ್ಸ್ಕೊಡು ಏ ಇದು ತೋರ್ಸು ಪವಿ, ಇದು ತೋರ್ಸು. ಅದಮ್ಮ ಇಲ್ಲ 150K ಕೊಟ್ಟಿರೋದು. ನಿಮ್ಮ ಅಮ್ಮ 150ಗೆ ಏನೋ ಕೊಡ್ತಾ ಇದ್ದಾರೆ ಆ ಕಡೆ. ಏಟು ಗೊತ್ತಾದ್ರು. ನನ್ಗೆ ಯಾವಾಗ್ಲೂ ಇದು ಯಾವ್ದಿದು ಬಟರ್ ಸ್ಕಾಚ್ ಇಷ್ಟ. ನಿಮ್ ಚಾಕ್ಲೇಟ್ ಚಾಕ್ಲೇಟ್ ಜಾಸ್ತಿ ಅದು ಸರಿ ಇಲ್ಲ. ಯಾವ್ದೋ ರಿಸರ್ಚ್ ಮಾಡಿದೆ, ಚಾಕ್ಲೇಟ್ ಅಲ್ಲಿ ಏನೇನೋ ಅದು ತುಂಬಿಸ್ತಾವ್ರಂತೆ ಇವಾಗ. ಏನ್ ಅವೆಲ್ಲ ಹೇಳ್ಬೇಡ, ಅಲ್ಲಿ ಇರ್ಲಿಲ್ಲ ನಾನು ಇತ್ತು ಕಟ್ ಮಾಡಿ ತಗೊಂಡಿಲ್ಲ. ನೋಡಿ ಏನ್ ಡೌ ಮಾಡ್ತಾನೆ. ಏ ಯಾವ್ದೋ ದೊಡ್ಡದೇನೋ ಚಾಕ್ಲೇಟ್ ಬೇಡ ಸರ್, ಜಾಸ್ತಿ ಆಗುತ್ತೆ. ಕಟ್ ಮಾಡಿ 3 ಲಕ್ಷದ ಬಂದಾಗ 3 ಲಕ್ಷದ 3 kg ತರೋದು. ಹಾ ಕಟ್ ಮಾಡಿ. ಓಕೆ ಕಟ್ ಮಾಡೋಣ. ನಾನು ಕರ್ದಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ, ಕರಿತಾಳೆ ಇರು. ತಂದಿಗೂ ಕೆಲಸ ಮಾಡಿ. ಏಯ್ ನೀವ್ ಮಾಡಿ ಅಲ್ಲಿ ಫುಡ್ ಬಾರ ಆಗುತ್ತೆ ಬರುತ್ತೆ. ಬಿಸ್ಕೆಟ್ ಹಾಕೋದಂದ್ರೆ ನಿಂದಿನ ತಗೊಂಡ್ಕೊಬೇಕು. ಇನ್ನು ಈ ಕಡೆ ಸ್ಪೇಸ್ ಇರುತ್ತೆ. ಈ 150K ಆಗಿರೋದಕ್ಕೆ ಮುಖ್ಯ ಕಾರಣ ನೋಡ್ತಾ ಇರೋ ನೀವು. ಆಮೇಲೆ ನಾನು ಸಪೋರ್ಟ್ ಮಾಡ್ತಿರೋ ನನ್ನ ಫ್ಯಾಮಿಲಿ. ಸೊ when it comes to ಏನದು ಓ ಇಲ್ಲ ಈಗ ಕಟ್ ಮಾಡೋಣ. ಕೈ ಬಾಬಾ ಇಟ್ಕೊಳ್ಳೋ. Thank you so much guys. Congratulations. Thank you. ನೀವು ಪ್ರೀತಿ, ಪ್ರೋತ್ಸಾಹ ಮತ್ತೆ ಪ್ರೋತ್ಸಾಹ, ಅಭಿಮಾನ ಎಲ್ಲ ಹೀಗೆ. Thank you ಚಿನ್ನ. Thank you ಚಿನ್ನ. ನಿಮ್ಗೆ ಟ್ರೋಲ್ ಮಾಡ್ತೋಳಿ. ಥ್ಯಾಂಕ್ ಯು ನಾನೇ ಟ್ರೋಲ್ ಮಾಡ್ತಾ ಇಲ್ಲ. ನಿಮ್ಗೆಲ್ಲ ಕಟ್ ಮಾಡಕ್ ಬರಲ್ಲ, ಕೊಡ್ರಿ ಇಲ್ಲಿ. ನಾನು ಕೇಕ್ ಕಟ್ ಮಾಡ್ತೀನಿ ತೇಜ. ಕಟ್ ಮಾಡಕ್ ಬರಲ್ಲ ಸಂಧ್ಯಾ. ಓಕೆ ಇರು ಫಸ್ಟ್ ಯಾರು ತಿನ್ಸ್ತೀಯ ಸಂಧ್ಯಾ? ತಿನ್ಸ್ಬಿಟ್ಲು ಕಣ. ಯಾರು ತಿನ್ಸ್ಯಾ ಅಂತ ಕೇಳಕ್ ಮುಂಚೆ ತಿನ್ಸ್ಬಿಟ್ಲು ಕಣ. ಅರ್ರೆ ಆಶೀರ್ವಾದ ಅಜ್ಜಿ ಆಶೀರ್ವಾದ. ಜೊತೆ ತಗೊಂತೀನಿ. ಓ ಚೆನ್ನಾಗಿರುತ್ತೆ. ಇರು ಸಂಧ್ಯಾ ಒಂದ್ ನಿಮಿಷ ತಿನ್ಸ್ಬೇಡ. ಫಸ್ಟ್ ತೇಜ ತಿನ್ಸ್ತೀಯ, ಪವಿ ತಿನ್ಸ್ತೀಯ? ತೇಜಗೆ ತಿನ್ಸು. ಇಬ್ರಿಗೂ ಒಟ್ಟಿಗೆ ತಿನ್ಸಬೇಡ ನೀನು. ಓ ಇರು ಇವಾಗ ಇನ್ನೊಂದು ಕ್ವಶನ್ ಸಂಧ್ಯಾ. ಇನ್ನೊಂದು ಕ್ವಶನ್, ರೈಟ್ ಹ್ಯಾಂಡ್ ಯಾರು ತಿನ್ಸ್ತೀಯ, ಲೆಫ್ಟ್ ಹ್ಯಾಂಡ್ ಯಾರು ತಿನ್ಸ್ತೀಯ? ನಂಗೆ ಲೆಫ್ಟ್ ಹ್ಯಾಂಡ್ ಬೇಡ. ಇನ್ಸಲ್ ಬೈಂದಾಗ ಇಬ್ರು ಕವರ್ ಆಗಬೇಕು. ಕಾಣಿಸ್ತಿದೆ ಇಬ್ರು. ಆ ಬೆಲ್ಲು ಹಾಕ್ಬಿಡುದ. ಚೆನ್ನಾಗಿದೆ ಕೇಳು. ಈ ನಾನು ಆಗಿದ್ದೀನಿ ಅದಕ್ಕೆ. ಹೌದು. ಕಂಗ್ರ್ಯಾಚುಲೇಷನ್ಸ್ ಮೀ. ಇವಳಿಲ್ಲ ಅಂದ್ರೆ ಅದು ಎಷ್ಟು ವಿಡಿಯೋಗಳು ಓಡ್ತಾ ಇರಲ್ಲ ಗೊತ್ತಾ? ಯಾರು ಎಷ್ಟು ವಿಡಿಯೋ ನೀನೇ ಕಂಟೆಂಟ್ ಪವಿತ್ರ, ಅದಕ್ಕೆ ಹೇಳಿದೆ. ನನ್ನ ಹೋಯ್ತು. ಅದು ಇಸ್ಕೊಂಡು ನೀನು ಅರ್ಧ ತಿನ್ಸು. ನೀನು ಇಸ್ಕೊಂಡು ಅದನ್ನ ತಿನ್ಸು. ನಾನು ಬೇಬಿ ನೋಡೋದು ಸರಿ ತಿನ್ಸ್ತಾ ಇರೋದು. ಥ್ಯಾಂಕ್ ಯು ಬೇಬಿ. ಎಷ್ಟು ಸರಿ ಎಲ್ಲ 4 5 ಇತ್ತು ಕಣ ಅಲ್ಲಿ. 1 2 3 4 ಅಜ್ಜಿ ಒಂದರ ಕೊಡ್ಬೇಕಾಗಿತ್ತಲ್ಲ. ಯಾರು ಸೀನಿಗೆ ವೇಟ್ ಮಾಡ್ತಾರೆ, ಇನ್ನೂ ಬಂದಿಲ್ಲ. ವರುಣ ಕಾಲ್ ಮಾಡ್ತೀವಿ. ಅವರೆಲ್ಲ ಎಲ್ಲ ಎಲ್ರಿಗೂ ಕಾಯ್ತಾ ಅನ್ಕೋಣ. ಬರಕಾಗ್ತಿಲ್ಲ ಅವ್ರಿಗೆಲ್ಲ. ಏನ್ ಮಾಡ್ಲಿ ಹೇಳ. ವರ್ಷದಾಗ ಫ್ಲೈಟ್ ಬುಕ್ ಮಾಡ್ಬಿಡು. ಫ್ಲೈಟ್ ಬೇಡ, ಏರ್ಪೋರ್ಟ್ ಇಸ್ಕೊಂಡ್ಬಿಡು. ಯಾವ್ದು ಇಸ್ಕೊಂತಿಯಲ್ಲ? ಏರ್ಪೋರ್ಟ್ ಇಸ್ಕೊಂಡ್ರೆ ಅಲ್ಲಪ್ಪ, ಏರೋಪ್ಲೇನ್ ಕೂಡ ಇಸ್ಕೊಂಡ್ಬೇಕು. ಮಂದಿ ಮಾತ್ ಮಗನ ಕೇಳಲ್ಲ, ನನ್ನೋರ್ ಮ್ಯಾಲ ನಂಗ ಬಾಳ ಪ್ರೀತಿ ಅದ, ನಾನೇನು ನೋಡ್ಕೊಳ್ಳಲ್ಲ ಯಾರಂತ ಹೇಳ್ತಾರೆ. ನೋಡ್ತಾ ಇದ್ದ ಆಗ್ಲಿಂದ. ಯಾರನೈನಾ ಯಾರದು ಟಿವಿಯಲ್ಲಿ ಬರ್ತಾ ಇರೋದ? ನೋಡ್ತಾ ಇದ್ದ ಆಗ್ಲಿಂದ. A few inches later. ಅಲ್ಲ ಮೇಡಮ್, ಎಲ್ಲಿ ನೀವು ಬರ್ತೀರಾ ಇಲ್ಲ? ನೀವು ರೆಡಿ ಆಗ್ಬಿಟ್ಟು ಬರ್ರ ಅಂದ್ರೆ ಏನರ ಮಾಡ್ತಾ ಇರಾ? ಡ್ಯಾನ್ಸ್ ಆಡ್ತಾ ಇರೋದು. ಇವಳು ಇದೆಲ್ಲ ಡ್ಯಾನ್ಸ್ ಆಡ್ತಾರೆ. ಹೋಗೋದು ಲೇಟು ಗೈಸ್, ಹೋದ್ರು ಬರೋದು ಲೇಟು. ಹಾಲಿಂದ ಅತ್ತೆ ಮಾಮ ವೆಯ್ಟ್ ಮಾಡ್ತಾ ಇದ್ವಿ. ಬರೋಷ್ಟು 9 ಗಂಟೆ ಆಗ್ಬಿಡೈತೆ. ಇನ್ಯಾವಾಗ ಹೋಗೋದು? ಅತ್ತಮ್ಮ ಕಂಗ್ರ್ಯಾಚುಲೇಷನ್ಸ್ ಹೇಳು ಅತ್ತಮ್ಮ. ಅತ್ತಮ್ಮ ನೀನಾದ್ರು ಹೇಳು ಅತ್ತಮ್ಮ. ಏನಂತೀರಾ? ಕಮೆಂಟ್ ಹೇಳ್ಬೇಕು, ಒಂದು ಕಮೆಂಟ್ ನಾನು ಅದು ಇರಲೇಬೇಕು.
ಹೌದು. ಬಟ್ಟೆಗೆ ಹೋದ್ರೆ ನಾನು ಒಬ್ಳೆ ಈಸ್ಕೊಂಡ್ಬಿಟ್ಟು ಹಾಕೊಂಡ್ಬಿಡ್ತೀನಲ್ಲ, ಅದಕ್ಕೆ ಹೊಟ್ಟೆ ಉರಿ ನೀನು. ಏ ಬಾಯ್ ಮುಚ್ಚ. ಸಂಧ್ಯಾ ಹೆಸರ್ತಿಗೋ ನಿಮಗೋಸ್ಕರ ಆಲ್ರೆಡಿ ಏನು ವೆಹಿಕಲ್ ರೆಡಿ ಆಗಿದೆ. ಸೀದಾ ನಡಿ ಸೀದಾ. ಎಂತ ಫ್ಲಾಪ್ ಮಾಡ್ತೀಯ ಗೊತ್ತಾ ನೀನು? ಇರೇ ಇವಾಗ ಹೇಳ್ತೀನಿ ನೋಡ್ತಾ ಇದ್ಯಾ, ಅಲ್ಲಿ ಇದು ಬರುತ್ತೆ ನೋಡು ದೊಡ್ಡ ಪೋಸ್ಟರ್ ರೈಲ್ವೆ ಅಂತ, ಅದ್ರಲ್ಲಿ ನಿಂದು 150K ಕ್ರಾಸ್ ಅಂತ ಹಾಕ್ಸೋನೆ ತೇಜ.